ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಯ್ ನಿಂತ್ಕೋ. ನಿನ್ನನೆ ನೀನ್ ಏನ್ ಅನ್ಕೊಂಡಿದ್ಯಾ? ಯಾಕೆ ಧ್ರುವನ್ ಮನೆಗೆ ಹೋಗಿ ಧ್ರುವನ್ಗೆ ಇನ್ನೊಂದು ಹುಡುಗಿ ನೋಡಿ ಮದ್ವೆ ಮಾಡಿ ಅಂತ ಹೇಳ್ ಬಂದಿಯಂತೆ? ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ನನಗ್ ಹೇಗೋ ಗೊತ್ತಾಯ್ತು. ಅದಿವಾಗ ಮುಖ್ಯನಾ? ಅಲ್ಲ, ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅಟ್ಲೀಸ್ಟ್ ಅರ್ಥ ಆದ್ರೂ ಆಗ್ತಿದ್ಯಾ? ನೀನ್ ಎಷ್ಟು ಬೇಗ ಧ್ರುವನ್ನ ಮದ್ವೆ ಮಾಡ್ಕೋತೀಯೋ ಅಷ್ಟು ಬೇಗ ಪುಷ್ಪಕ್ ನಿನ್ನ ಮರ್ತು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾನೆ. ಇದೆಲ್ಲ ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ ಮೈನಾ? ಹೋ, ಇನ್ನು ಎಷ್ಟು ಜನ ಹೇಳ್ಬೇಕು ನಿನಗೆ ಧ್ರುವನ್ನ ಮದ್ವೆ ಮಾಡ್ಕೋ ಅಂತ? ಅಥವಾ ಎಲ್ರು ಬಂದು ಅಂಗ್ಲಾಚಿ ನಿನ್ ಕಾಲ್ ಹಿಡ್ಕೊಂಡು ಅಮ್ಮ ಧ್ರುವನ್ನ ಮದ್ವೆ ಮಾಡ್ಕೋ ಅಂತ ಬೇಡ್ಕೋಬೇಕೇನೋ? ಏನ್ ಹಾಗೆ ನೋಡ್ತಿದ್ಯಾ? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ಧ್ರುವನ್ನ ಮದ್ವೆ ಮಾಡ್ಕೊಳಕ್ಕೆ ನಿನ್ಗೇನ್ ಪ್ರಾಬ್ಲಮ್ಮು? ಇದು ನನ್ ಜೀವನ, ನನ್ ನಿರ್ಧಾರ, ನನ್ನ ಇಷ್ಟ. ಅದನ್ನ ಕೇಳಕ್ಕೆ ನೀನ್ ಯಾರೋ? ನಾನ್ ಧ್ರುವ ಅವ್ರನ್ನ ಮದ್ವೆ ಆಗ್ತೀನೋ ಬಿಡ್ತೀನೋ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ ಅರ್ಥನ? ಅಲ್ಲ, ನಾನು ಇತ್ತೀಚೆಗೆ ನೋಡ್ತಾನೆ ಇವ್ನಿ ನನ್ನ ವಿಷಯದಲ್ಲಿ ತುಂಬಾ ಮೂಗ್ ತೋರಿಸ್ತಿದ್ಯಾ. ಚೆನ್ನಾಗಿರಲ್ಲ. ಏಯ್ ನೋಡು, ನನ್ ಕನ್ಸರ್ನ್ ಇರೋದು ನನ್ ಪುಷ್ಪಕ್ ಮೇಲೆ, ನನ್ ಪುಷ್ಪಕ್ ಲೈಫ್ ಮೇಲೆ. ಅವನ್ ಲೈಫ್ ಸರಿ ಹೋಗ್ಬೇಕು ಅಂದ್ರೆ ನೀನು ಧ್ರುವನ್ನ ಮದ್ವೆ ಆಗ್ಲೇಬೇಕು. ಎತ್ತಿಗೆ ಜ್ವರ ಹೋಗ್ಬೇಕು ಅಂದ್ರೆ ಎತ್ತಿಗೆನೆ ಬರೆ ಹಾಕ್ಬೇಕು, ಎಮ್ಮೆಗಲ್ಲ. ಪುಷ್ಪಕ್ ಸರ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ಹೋಗ ಅವ್ರ ಹತ್ರನೇ ಮಾತಾಡು. ಅದ್ ಬಿಟ್ಬಿಟ್ಟು ನನ್ ಮದ್ವೆಗೂ ಅವ್ರ ಜೀವನಕ್ಕೂ ಗಂಟ್ ಹಾಕಕ್ ಬರ್ಬೇಡ. ಇನ್ ಒಂದ್ಸಲ ಏನಾದ್ರೂ ನನ್ ವಿಷಯದಲ್ಲಿ ಮೂಗ್ ತೋರಿಸಿದ್ರೆ ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ಹಾ, ಇಲ್ಲಿವರೆಗೂ ನೀನ್ ನೋಡಿರೋ ಮೈನಾನೇ ಬೇರೆ, ನನ್ನನ್ನ ಕೆಣ್ಕಿದ್ರೆ ಇನ್ಮೇಲೆ ನೀನ್ ನೋಡೋ ಮೈನಾನೇ ಬೇರೆ. ಹುಷಾರ್. ಏಯ್ ನಿಂತ್ಕೊಳೆ. ಯಾಕಮ್ಮ ಇದನ್ನೆಲ್ಲ ಮಾಡಕ್ ಹೋದೆ? ನಾನೇ ಮಾಡ್ತಾ ಇದ್ನಲ್ಲ. ಪರವಾಗಿಲ್ಲ ಅತ್ತೆ, ನಮ್ಮ ಅತ್ತೆ ಮನೇಲಿ ತಾನೇ ಅಡ್ಗೆ ಮಾಡ್ತಿರೋದು. ನೋಡು, ನೀನ್ ಈಗ ತಾನೇ ಬಂದಿದ್ಯಾ, ಆಗ್ಲೇ ಕೆಲಸ ಶುರು ಮಾಡಿದ್ಯಾ? ಊಟ ಮಾಡ್ಬಿಟ್ಟು ಹೋಗಿ ನೀನ್ ರೆಸ್ಟ್ ತಗೋ, ನಾನ್ ಮಾಡ್ತೀನಿ. ರೆಸ್ಟ್ ಮಾಡ್ಬೇಕಾಗಿರೋದು ನಾನಲ್ಲ, ನೀವು. ಮೊದ್ಲೇ ಹುಷಾರಿಲ್ಲ ನಿಮ್ಗೆ. ನಾನ್ ಅಡ್ಗೆ ಎಲ್ಲ ಮಾಡ್ತೀನಿ, ನೀವು ಹೋಗಿ ರೆಸ್ಟ್ ಮಾಡಿ. ಅತ್ತೆ, ಮಾವ ಕೆಲಸ ಮಾಡೋ ಗಾರ್ಮೆಂಟ್ಸ್ ಇಲ್ಲಿಂದ ಎಷ್ಟು ದೂರ ಆಗತ್ತೆ? ಯಾಕಮ್ಮ? ಏನಿಲ್ಲ, ಅವ್ರು ತಿಂಡಿ ಮಾಡ್ದೆ ಹಾಗೆ ಹೋದ್ರಲ್ಲ, ಅದಕ್ಕೆ ಅವ್ರಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಬರೋಣ ಅಂತ. ಹೌದು, ಮಾವ ಯಾಕೆ ತಿಂಡಿ ಮಾಡ್ಲಿಲ್ಲ, ಹಾಗೆ ಹೋದ್ರು? ಅವನ್ಗೆ ಶಾವ್ಗೆ ಅಂದ್ರೆ ತುಂಬಾ ಇಷ್ಟ, ಮಾಡ್ಕೊಡು ಅಂತ ಹೇಳಿದ್ದ. ನಾನಿವತ್ ಮಾಡ್ಲಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಅದನ್ ಮೊದ್ಲೇ ಹೇಳೋದಲ್ವಾ ಅತ್ತೆ, ನಾನೇ ಮಾಡ್ಕೊಡ್ತಿದ್ದೆ. ಹೋಗ್ಲಿ ಬಿಡಮ್ಮ, ಅವನ್ ಬಂದ್ಮೇಲೆ ಮಾಡ್ಕೊಡ್ವಿ ಅಂತೆ. ನೋ, ಇನ್ ಮುಂದೆ ಈ ಮನೆಯಲ್ಲಿ ಶಾವ್ಗೆ ಬ್ಯಾನ್. ಯಾಕಮ್ಮ? ಅಷ್ಟೇ, ಆಮೇಲೆ ನನ್ ಮಗ ನಮ್ನೆ ಬ್ಯಾನ್ ಮಾಡ್ಬಿಡ್ತಾನೆ. ಅದಕ್ ನಾನ್ ಬಿಡ್ಬೇಕಲ್ಲ. ಏನ್ ಮಾಡ್ತೀಯಾ? ಇನ್ಮೇಲೆ ಮಾವ ನಾನ್ ಮಾಡಿರೋ ಅಡ್ಗೆನೆ ಊಟ ಮಾಡ್ಬೇಕು. ರುಚಿಯಾಗಿ ಅಡ್ಗೆ ಮಾಡಿ ಅವ್ರಿಗೆ ಶಾವ್ಗೆ ಅನ್ನೋ ಪದನೇ ಮರೆಸ್ಬಿಡ್ತೀನಿ. ಆಯ್ತು, ನೋಡೋಣ ಬಿಡಮ್ಮ. ನೋಡಿ, ಈಗ ಸದ್ಯಕ್ ನೀವು ರೆಸ್ಟ್ ಮಾಡಿ, ನಾನ್ ಅಡ್ಗೆ ಆದ್ಮೇಲೆ ಕರಿತೀನಿ. ಅತ್ತೆ, ಧ್ರುವಮ್ಮ ಒಂದು ಬಾಕ್ಸ್ ಎಲ್ಲಿದೆ? ಧ್ರುವನ್ ರೂಮಲ್ಲಿ ಇದೆಯಮ್ಮ, ತಗೊಂಡ್ಬಂದ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದಾಳೆ. ಏನಮ್ಮ ಅಡ್ಗೆ ಕೆಲ್ಸನ ತುಳಸಿ ಕೊಟ್ಟು ಆರಾಮಾಗಿದ್ಯಾ? ನೀನಂತೂ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ. ಪಾಪ ಅವಳಾದ್ರೂ ಅರ್ಥ ಮಾಡ್ಕೊಂಡು ನೋಡಿ ಎಲ್ಲಾನು ಮಾಡ್ತಾ ಇದ್ದಾಳೆ.
ಏನ್ ಹೇಳಿದ್ಲು ಗೊತ್ತಾ? ಧ್ರುವಂಗೆ ಶಾವ್ಗೆ ಇಷ್ಟ ಅಂದೆ, ಅವನ್ಗಿಷ್ಟ ಆಗೋ ತರ ರುಚಿಯಾಗಿ ಮಾಡ್ತೀನಿ ಅಂತ ಹೇಳಿದಾಳ್ ನನ್ಗೆ. ಏನೋ ಮಾಡ್ಲಿ ಬಿಡು, ಒಟ್ನಲ್ಲಿ ನಿನ್ ಶ್ರಮ ತಪ್ಪಲ್ಲ. ಇವಾಗ ಒಂದ್ 4 ದಿನ ಕಣೆ, ಆಮೇಲೆ ನಾನೇ ತಾನೇ ಎಲ್ಲ ಮಾಡ್ಬೇಕು. ಪರವಾಗಿಲ್ಲ ಬಿಡಮ್ಮ. ಈ ಮನೇಲಂತೂ 3 ಹೊತ್ತು ಮೈನಾ 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 ಅನ್ನೋ ಹೆಸರೇ ಕೇಳ್ತಿತ್ತು. ತುಳಸಿ ಬಂದ್ಮೇಲೆ ಅಣ್ಣಂಗ್ ಶಾವ್ಗೆ ಮರೆಸ್ತಾಳೋ ಇಲ್ವೋ, ಮೈನಾ ಅನ್ನೋ ಹೆಸರಂತೂ ಮರೆಸ್ತಾಳೆ ಅಂತ ಅನ್ನಿಸ್ತಿದೆ. ಅಲ್ಲಿ ಯಾರು ನೋಡಕತ್ತಿ? ಯಾರ ಬರೋರ್ದಾರೇನಾ? ಧ್ರುವ ಅವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ ನೋಡ್ತಿದ್ದೆ. ಅವನ್ ಕಟ್ಕೊಂಡ್ ನಿನಗೇನಾಗ್ಬೇಕಾಗೈತಿ? ಅವನಿಗೆ ಬ್ಯಾರೆಕಿನ್ ಜೊತೆ ಲಗ್ನ ಆಗಂತ ಹೇಳಿ ಹೋದಿಲ್ಲ? ಅಂದ ಮೇಲೆ ಅವ ಕೆಲ್ಸಕ್ ಬರ್ತಾನೋ ಬಿಡ್ತಾನೋ, ಅದನ್ ಕಟ್ಕೊಂಡ್ ನಿನಗೇನಾಗ್ಬೇಕಾಗೈತಿ? ಏ ಮಮ್ಮ, ಏನಾಯ್ತಾ ಇವಳಿಗೆ? ಏನಿಲ್ವಾ, ಆಕೇನೋ ಕೇಳಿದ್ಲ, ನಾ ಏನೋ ಹೇಳಿದೆ. ಹೋಗ್ ಕೆಲ್ಸ ಮಾಡೋಗ, ನಂಗ್ ಬಾಳ್ ಕೆಲ್ಸ ಐತಿ. ಎಲ್ಲ ಇವಳ ಏ ಆನಂದ. ಸರ್ ಏನ್ ಸರ್? ಎಲ್ಲೋ ಅವನು? ಯಾರು ಸರ್? ನಿಮ್ ಸೂಪರ್ವೈಸರು. ಓ ಅವನಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ಅವನೇ ತಾನೇ ನಿಮ್ ಕುಚುಕೋ ಲೆಟರ್ ಏನಾದ್ರು ಕೊಟ್ಟಿದ್ದಾನಾ? ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ದಿರೋ ವಿಷಯ ನನಗೆ ಎಲ್ಲಿಂದ ಗೊತ್ತಿರತ್ತೆ? ಈಗ ನನ್ನನ್ ಯಾವನಪ್ಪ ಕೇಳೋನು? ಎಲ್ರೂ ಅವ್ರಿಗೆ ಇಷ್ಟ ಬಂದಂಗ ಆಡ್ತಾ ಇದ್ದೀರಾ. ನಿನ್ನನ್ ಕೇಳ ಏನ್ ಪ್ರಯೋಜನ? ಹಳ್ಳಿ, ಎಲ್ಲಿ ಅವನು? ಯಾರು ಸರ್? ನಿಮ್ಮವರು. ಸರ್ ಯಾಕೆ ಸರ್? ಏನ್ ಬರೋದು ಬರ್ದಿರೋದೆಲ್ಲ ನನ್ನ ಹೇಳ್ಬಿಟ್ಟು ಕೇಳ್ಬಿಟ್ಟು ಮಾಡ್ತಾರಾ? ಹಾ, ಫೋನ್ ಇದೆ ತಾನೇ, ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಗೊತ್ತಿದೆ, ಮಾಡ್ಕೋತೀನಿ. ಓಯ್ ಆನಂದ, ನಿನ್ ದೋಸ್ತು ಫೋನ್ ತೆಗಿಯಲ್ವಲ್ಲೋ? ಕರ್ಮ, ನಾನು ನರ್ತನ ಮೇಡಮ್ ಚೇಂಬರ್ ಅಲ್ಲಿ ಇರ್ತೇನೆ, ಬಂದ್ರೆ ನಾನು ನೋಡಕ್ ಹೇಳು.